MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ವೆರಿ ಇಂಪಾರ್ಟೆಂಟ್ ಸುದ್ದಿ ಏನಪ್ಪಾ ಅಂತಂದ್ರೆ KCA ಕೋರ್ಟಿಗೆ ಹೋಗಿರೋದು. ಕೋರ್ಟಲ್ಲಿ ಅವ್ರು ಇಟ್ಟಿರುವಂತಹ ಪಾಯಿಂಟ್ಗಳು, ಇದರಲ್ಲಿ ನಮ್ದು ಯಾವುದು ತಪ್ಪಿಲ್ಲ, ಸರ್ಕಾರದ್ದೇ ನೇರ ತಪ್ಪು ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಸರ್ಕಾರವೇ ಹೊಣೆ, ಸರ್ಕಾರದ ವಿರುದ್ಧವೇ KCA ಮಾತಾಡಿದೆ. ಇದು ನೋಡಿ ಸಂಗತಿ. ಹೈಕೋರ್ಟ್ನಲ್ಲಿ KCA ಪದಾಧಿಕಾರಿಗಳು ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್. ಘಟನೆಯ ಹೊಣೆಯನ್ನು ನಮ್ಮ ಮೇಲೆ ಹಾಕಬೇಡಿ, ನೀವೇ ಹೊತ್ಕೊಳ್ಳಿ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯ. ಇದ್ಯಾವುದು ನಮ್ದಲ್ಲ, ಕರ್ನಾಟಕದ ಕ್ರಿಕೆಟ್ ನಿಯಂತ್ರಣ ಅಷ್ಟೇ ನಮ್ಮ ಜವಾಬ್ದಾರಿ. ನೀವೇ ಕರೆಸಿದ್ರಿ, CM DCM ಸಚಿವರು ನೀವೇ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ರಿ. ಈಗ ಸರ್ಕಾರ ಸಚಿವರ ಮೇಲಿನ ಜನರೇನು ಆಕ್ರೋಶಗೊಂಡಿದ್ದಾರೆ, ಅದರ ಹಾದಿ ತಪ್ಸಕ್ಕೆ ನೀವು FIR ಹಾಕ್ತೀರಿ. ಇದು ನೋಡಿ ಸಂಗತಿ. KCA ಈಗ ನೇರವಾಗಿ ಘಟನೆಯ ಹೊಣೆಯನ್ನ ಸರ್ಕಾರದ ತಲೆಯ ಮೇಲೆ ಹಾಕಿದೆ, ತಲೆಯ ಮೇಲೆ ಎಳೆದಿದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಕೊಡ್ಲಿ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಇವಾಗ ಅಂತ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಮಾಡೋದು ನಮ್ಮ ಕೆಲಸನಾ? ನಮ್ಮ ಕೆಲಸನಾ ಅಂತ ಕೇಳ್ತಾ ಇದೆ. ವಿಧಾನಸೌಧ ಹತ್ರ ಕರೆಸ್ತವ್ರು ಯಾರು? CM DCM ಸಚಿವರು ವೇದಿಕೆಯಲ್ಲಿ ಇದ್ರೋ ಇಲ್ವೋ? ಈಗ ಇನ್ಸಿಡೆಂಟ್ ಆದ ತಕ್ಷಣ ನಮ್ಮ ತಲೆ ಮೇಲೆ ಎಳಿತೀರಾ? ನೀವೇ ಕಾರಣ. ಇಲ್ಲಿದೆ ನೋಡಿ ಮಜಾ. ಸರ್ಕಾರಕ್ಕೆ ನೇರವಾದಂತ ತಪರಾಕಿ ಇದು. ನೀವು ಬಾಯಿ ಮುಚ್ಚಕ್ಕೋಸ್ಕರ, ಡಿವೇಟ್ ಮಾಡೋಕ್ಕೋಸ್ಕರ ಪೊಲೀಸರನ್ನ ಅಮಾನತಲ್ಲಿಟ್ಟಿದ್ದೀರಿ, KCA ಮೇಲೆ ಹೊಣೆ ಹೊರಿಸ್ತಾ ಇದ್ದೀರಿ. ಇದು ತಪ್ಪು. ಮಾಧ್ಯಮಗಳ ಮುಖಾಂತರವೇ CM ಬಂಧಿಸುವ ಆದೇಶ ಕೊಟ್ಟಿದ್ದಾರೆ, ಪೊಲೀಸರನ್ನ ಅಮಾನತುಗೊಳಿಸುವ ಮುಖಾಂತರ ಲೋಪ ಒಪ್ಪಿಕೊಂಡಿದ್ದಾರೆ. ಈಗ ನೀವು ನಮ್ಮ ಮೇಲೆ ಹಾಕ್ತೀರಿ, KCA ಮೇಲೆ ಹಾಕ್ತೀರಿ. KCA ನೇರವಾದಂಥ ಆರೋಪ ಮಾಡ್ತಾ ಇದೆ. ಇದಕ್ಕೆ ನಾವು ಹೊಣೆಯಲ್ಲ, ನೀವೇ ಹೊಣೆ ಅನ್ನುವಂಥ ಧಾಟಿನಲ್ಲಿ KCA ಮಾತಾಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಸಂಗತಿ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ವೆರಿ ಇಂಪಾರ್ಟೆಂಟ್ ಸಂಗತಿ ಇದು, ಸಾಮಾನ್ಯ ಸಂಗತಿ ಅಲ್ಲ. ನೀವು ಹಾದಿ ತಪ್ಪಿಸೋಕ್ಕೋಸ್ಕರ ಈ ರೀತಿ ಕೆಲಸ ಮಾಡ್ತಾ ಇದ್ದೀರಿ. ಸರ್ಕಾರದ ಮೇಲೆ ಏನು ಜನರಿಗೆ ಕೋಪ ಇದೆ, ತಾಪ ಇದೆ, ಅದನ್ನು ಡಿವೇಟ್ ಮಾಡೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಮೇಲಿರುವಂಥ ಕೋಪ ತಾಪಗಳು, ಮಿನಿಸ್ಟ್ರುಗಳ ಮೇಲಿರುವಂಥ ಕೋಪ ತಾಪಗಳು, ಇದನ್ನು ಡಿವಿಯೇಟ್ ಮಾಡೋಕ್ಕೋಸ್ಕರ, ಜನರ ಆಕ್ರೋಶದ ಹಾದಿಯನ್ನು ತಪ್ಪಿಸೋಕ್ಕೋಸ್ಕರ ನೀವು FIR ಹಾಕಿದ್ದೀರಿ. ಇದರಲ್ಲಿ ನಮ್ಮ ದೋಷ ಇಲ್ಲ. ನಿಯಂತ್ರಣ ನಮ್ಮ ವ್ಯಾಪ್ತಿಗೆ ಬರಲ್ಲ, ಜನದಟ್ಟಣೆ ನಿಯಂತ್ರಣ ನಮ್ಮ ವ್ಯಾಪ್ತಿಗೆ ಬರಲ್ಲ. ಕರೆಸಿರೋರು ನೀವು, ವಿಧಾನಸೌಧದ ಮುಂದೆ ವೇದಿಕೆ ಹಾಕಿರೋರು ನೀವು, ಸನ್ಮಾನ ಸತ್ಕಾರ ಮಾಡಿರುವಂಥವ್ರು ನೀವು, ಪಾಲ್ಗೊಂಡಿರುವಂಥವ್ರು ನೀವು, ನಮ್ಮನ್ನು ಯಾಕೆ ಎಳಿತೀರಿ ಅಂತ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ರಮೇಶ್, ಏನಂತೀರಿ? ಖಂಡಿತ ರಂಗನಾಥ್, ಈಗ KCA ಸಾಲು ಸಾಲು ಆರೋಪಗಳನ್ನ ಮಾಡಿದೆ. ಸರ್ಕಾರದ ಮೇಲೆ ಜನರ ಆಕ್ರೋಶ ಇದೆ. 11 ಜನರ ಸಾವಿಗೆ ಕಾರಣರಾಗಿದ್ದಾರೆ ಅನ್ನುವಂತ ಆಕ್ರೋಶ ಏನಿದೆ, ಆ ಆಕ್ರೋಶದ ದಿಕ್ಕನ್ನ ತಪ್ಪಿಸೋದಕ್ಕೋಸ್ಕರ KCA ಮೇಲೆ ಸರ್ಕಾರ ಹೊಣೆ ಮಾಡ್ತಾ ಇದೆ. ಈ ರೀತಿ ಬಂಧನಕ್ಕೆ ಆದೇಶ ಮಾಡ್ತಾ ಇದ್ದಾರೆ. CM ಅವರು ಸ್ವತಃ ಪತ್ರಿಕಾಗೋಷ್ಠಿನಲ್ಲಿ ಅದನ್ನ ಹೇಳಿದ್ದಾರೆ, ಬಂಧಿಸೋದಕ್ಕೆ ಆದೇಶ ಮಾಡಿದೀವಿ ಅಂತೇಳಿ. ಎಲ್ಲವೂ ಕೂಡ ಕಾನೂನು ಬಾಹಿರ ಕ್ರಮಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ವಿಧಾನಸೌಧದ ಮುಂದೆ ಸಮಾರಂಭಕ್ಕೆ ಕರೆ ಕೊಟ್ಟಿದ್ದೇನೆ ಸರ್ಕಾರ, ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದೆ ಸರ್ಕಾರ ಅಂತೇಳಿ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಇದರಲ್ಲಿ KCA ಹೊಣೆ ಯಾವುದೂ ಇಲ್ಲ. KCAದ ಹೊಣೆ ಬರೀ ಕ್ರಿಕೆಟ್ ನ ಆಡ್ಸೋದಷ್ಟೇ, ಅಂದ್ರೆ ಕ್ರಿಕೆಟ್ ನ ನಿಯಂತ್ರಣ ಅಷ್ಟೇ. ಆದ್ರೆ ಕ್ರೌಡ್ ನ ನಿಯಂತ್ರಣ KCA ವ್ಯಾಪ್ತಿಗೆ ಬರೋದಿಲ್ಲ. ಗೇಟ್ ನ ನಿರ್ವಹಣೆ RCB ಜೊತೆಗೆ ಪೊಲೀಸ್ ವಿರುದ್ಧ ಆಗಿರುತ್ತೆ. ಹೀಗಾಗಿ ಜೊತೆಗೆ ಸರ್ಕಾರನೇ ಪೊಲೀಸರನ್ನ ಸಸ್ಪೆಂಡ್ ಮಾಡೋ ಮೂಲಕ ತನ್ನ ತಪ್ಪನ್ನು ಒಪ್ಕೊಂಡಿದೆ. ಅಂದ್ರೆ ಎಲ್ಲಿ ಲೋಪ ಆಗಿದೆ ಅನ್ನೋದನ್ನ ಸರ್ಕಾರ ಒಪ್ಕೊಂಡಿದೆ. ಹೀಗಿರುವಾಗ KCA ಮೇಲೆ ಈ ರೀತಿ ಆರೋಪ ಹೊರಿಸೋದು ಕಾನೂನು ಬಾಹಿರ ಆಗಿತ್ತ, ತಪ್ಪಾಗುತ್ತೆ. ಇದು ದುರುದ್ದೇಶ ಪೂರ್ವಕವಾಗಿ ಜನರ ಆಕ್ರೋಶದ ಒಂದು ದಿಕ್ಕನ್ನ ಅಂದ್ರೆ ಬೇರೆ ಕಡೆಗೆ ತಿರುಗಿಸೋದಕ್ಕೋಸ್ಕರ ಈ ರೀತಿ ತಮ್ಮನ್ನ ಬಂಧಿಸುವಂತ ಪ್ರಯತ್ನ ಆಗ್ತಾ ಇದೆ. ಈ ರೀತಿ ಸುಳ್ಳು FIR ಗಳನ್ನ ದಾಖಲಿಸಲಾಗಿದೆ. ಅವ್ರು ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅನ್ನೋದನ್ನ
KCA ತನ್ನ ರಿಟ್ ಅರ್ಜಿಯಲ್ಲಿ ಹೇಳಿದೆ, ಹೈಕೋರ್ಟ್ಗೂ ಕೂಡ ಇದನ್ನ ಸಲ್ಲಿಸಿದೆ. ಹೀಗಾಗಿ ಇದಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ವಿಧಾನಸೌಧದ ಮುಂದೆ ಖುದ್ದು CM ಇದ್ರು, ವಿಧಾನಸೌಧದಲ್ಲಿ ವೇದಿಕೆಯಲ್ಲಿ DCM ಇದ್ರು, ಮತ್ತೆ ಸ್ವಾಗತ ಮಾಡೋದಕ್ಕೂ ಕೂಡ DCM ಹೋಗಿದ್ರು. ಹೀಗಾಗಿ ಇವರೆಲ್ಲರೂ ಇದ್ದಂತ ಸಂದರ್ಭದಲ್ಲಿ ಗುಂಪು ಜಾಸ್ತಿ ಆಯ್ತು. ಜೊತೆಗೆ ಅವರು ಕೂಡ ಈ ಒಂದು ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ರು. ಹೀಗಾಗಿ ಇದೆಲ್ಲ ಇದ್ದಾಗ ತಮ್ಮ ಮೇಲೆ ಮಾತ್ರ ಹೊಣೆ ಹೊಡ್ಸೋದು ಎಷ್ಟು ಸರಿ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಈಗ ಇದಕ್ಕೆಲ್ಲ ಈಗ ಸರ್ಕಾರ ಹೈಕೋರ್ಟ್ ನಲ್ಲಿ ಉತ್ತರ ಕೊಡ್ಬೇಕಾಗತ್ತೆ. ಎಸ್, ಈಗ ಮುಂದಿನ ಹಂತ ಏನು ರಮೇಶ್? ಯಾಕಂದ್ರೆ ಅವ್ರು ಹೇಳಿರೋ ಪಾಯಿಂಟ್ ಅಲ್ಲಿ ಅರ್ಥ ಇದೆ ಅಂತ ಅನಿಸ್ತಾ ಇದೆ. ಸ್ವಾಮಿ ಕರೆಸಿರೋರು ನೀವು, ವೇದಿಕೆ ಹಾಕ್ಸಿರೋರು ನೀವು ಮುಖ್ಯಮಂತ್ರಿಗಳದರಲ್ಲಿದ್ರು, ಉಪಮುಖ್ಯಮಂತ್ರಿಗಳಿದ್ರು, ಸಂಬಂಧಪಟ್ಟಂತ ಮಂತ್ರಿಗಳಿದ್ರು, ಮಂತ್ರಿ ಮಕ್ಕಳು ಮೊಮ್ಮಕ್ಕಳು ಬಹಳ ದೊಡ್ಡ ಪ್ರಮಾಣದಲ್ಲಿದ್ರು ಬಿಡಿ, ಪಾಪ ಅದನ್ನು ಹೇಳಲೇಬೇಕು. ಇನ್ನು ಇದೆಲ್ಲದ್ರ ಜೊತೆಗೆ ರಮೇಶ್ ಭಾಳ ಆಶ್ಚರ್ಯಕರ ಸಂಗತಿ ಮತ್ತು ಬೇಸರ ಸಂಗತಿ ಏನಪ್ಪ ಅಂತಂತಂದರೆ, ಸಾಮಾನ್ಯವಾಗಿ ರಾಷ್ಟ್ರಪತಿಗಳಿಗೆ, ರಾಜ್ಯಪಾಲರಿಗೆ ಒಂದು ಘನತೆ, ಗೌರವ ಅನ್ನುವಂಥದ್ದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾರೆ ರಮೇಶ್. ಇಲ್ಲಿ ಏನು ಅಂತಂತಂದರೆ, ಇಲ್ಲಿ ರಾಜ್ಯಪಾಲರು ಆಟಗಾರರಿಗೆ ಕಾಯ್ತಾ ಇದ್ರು ಅಂಥ ಸ್ಥಿತಿ. ಇದೆಲ್ಲವನ್ನೂ ಕೂಡ ಸಾಕ್ಷಿ ಮಾಡಿ ಹೇಳಿರುವಂಥದ್ದು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸರ್ಕಾರದ ಮುಂದಿನ ಹೆಜ್ಜೆ ಏನು ಮಾರ್ಗ ಇದೆ ಅದರ ಎದುರುಗಡೆಗೆ? ಖಂಡಿತ ಸರ್ಕಾರ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಒಂದ್ಸಲ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದ್ ಕಡೆ ಪ್ರೋಗ್ರಾಮ್ ಆಯೋಜನೆ ಮಾಡಿ, ಸಂಭ್ರಮಾಚರಣೆ ಆಯೋಜನೆ ಮಾಡಿ, ಅದನ್ನ ನಿಯಂತ್ರಣ ಮಾಡೋದೇ ಪೊಲೀಸರಿಗೆ ಕಷ್ಟ ಆಗಿರುವಂತ ಸಂದರ್ಭದಲ್ಲಿ ಇವರು ವಿಧಾನಸೌಧದಲ್ಲಿ ಮತ್ತೊಂದು ಪ್ರೋಗ್ರಾಮ್ ಆಯೋಜನೆ ಮಾಡೋ ಮೂಲಕ ಪೊಲೀಸರಿಗೆ ಮೇಲೆ ಹೆಚ್ಚಿನ ಒತ್ತಡ ಹಾಕಿದ್ರ ಅನ್ನೋಂಥ ಪ್ರಶ್ನೆ ಈಗ ಉದ್ಭವ ಆಗುತ್ತೆ. ಯಾಕಂದ್ರೆ ಎರಡೆರಡು ಕಡೆ ಪೊಲೀಸರು ಬಂದೋಬಸ್ತ್ ಮಾಡಬೇಕಾಗಿತ್ತು. ಜೊತೆಗೆ CM, DCM, ರಾಜ್ಯಪಾಲರು ಎಲ್ಲರೂ ಇದ್ದಿದ್ರಿಂದ, ಸಚಿವರಾದಿಯಾಗಿ ಎಲ್ಲರೂ ಇದ್ದಿದ್ರಿಂದ ಇಲ್ಲಿಗೆ ಹೆಚ್ಚಿನ ಒತ್ತನ್ನ ಪೊಲೀಸರು ಕೊಡಬೇಕಾಗಿತ್ತು. ಹೀಗಾಗಿ ಎಲ್ಲ ಒಂದ್ ಕಡೆ ಇನ್ನೊಂದು ಪ್ರೋಗ್ರಾಮ್ ಆಯೋಜನೆ ಮಾಡಿದ್ದು ಕೂಡ ಈ ಒಂದು ಘಟನೆಗೆ ಕಾರಣ ಆಗಿರ್ಬೋದು. ಹೀಗಾಗಿ ಸರ್ಕಾರದ ಒಂದು ಹೊಣೆ ಏನಿದೆ, ಆ ನೇರ ಹೊಣೆಯನ್ನು ಅವರೇ ಹೊರಬೇಕು. ಆದ್ರೆ ಅದನ್ನ ಹೊಣೆ ಜನಗಳ ಒಂದು ಆಕ್ರೋಶ ಕೂಡ ಇದೆ. ಇದನ್ನ ತಪ್ಪಿಸೋದಕ್ಕೋಸ್ಕರ ಈ ರೀತಿ KCA ಮೇಲೆ ಹೊಣೆ ಆಗ್ತಾ ಇದ್ದಾರೆ ಅನ್ನೋಂಥದ್ದು ಇವರ ಆರೋಪ. ಹೀಗಾಗಿ ಸರ್ಕಾರ ಎಲ್ಲಾ ಆರೋಪಗಳಿಗೂ ಉತ್ತರ ಕೊಡಬೇಕಾಗತ್ತೆ. ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಒಳಗಡೆ ಈ ಕೇಸ್ನ ವಿಚಾರಣೆ ಹೈಕೋರ್ಟ್ ನಲ್ಲಿ ಆಗುತ್ತೆ. ಯಾಕಂದ್ರೆ ಬೆಳಿಗ್ಗೆ ತುರ್ತು ವಿಚಾರಣೆಗೆ KCA ಪರ ವಕೀಲರು ಮನವಿ ಮಾಡಿದ್ರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಇವತ್ತು ತುರ್ತು ವಿಚಾರಣೆಗೆ ಒಪ್ಕೊಂಡಿದೆ. ಹೀಗಾಗಿ ಇವತ್ತು ಸಂಜೆ ಒಳಗೆ ಅಂದ್ರೆ 2:30 ನಂತರ ಈ ವಿಚಾರಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರದ ಪರ AG ಕೂಡ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ ಇದೆ. ಅದ್ರ ಸಂದರ್ಭದಲ್ಲಿ ಅವರು ಸರ್ಕಾರದ ಪರ ಏನು ನಿಲುವನ್ನ ಮಂಡಿಸ್ತಾರೆ, ಈ ಆರೋಪಗಳಿಗೆ ಯಾವ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಎಸ್ ರಮೇಶ್, ಧನ್ಯವಾದ ತಮ್ಮೆಲ್ಲ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.